ರಾಜ್ಯದಲ್ಲಿ ಮತ್ತೆ ಮಹಾಮಾರಿ ಡೆಂಗು ವಿಚಾರ ಜೋರಾಗಿರ್ತಕ್ಕಂಥದ್ದು. ಅಂದರೆ ಡೆಂಗುವಿನ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಇಲ್ಲಿಯವರೆಗೂ ಕೂಡ 28,928 ಡೆಂಗಿ ಪ್ರಕರಣಗಳು ವರದಿಯಾಗಿದ್ದು ರಾಜ್ಯದಲ್ಲಿ ಸದ್ಯಕ್ಕೆ ಸಕ್ರಿಯವಾಗಿ 857 ಪ್ರಕರಣಗಳಿವೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಕಳೆದ 24 ಗಂಟೆಯಲ್ಲಿ 743 ಮಂದಿಗೆ ಡೆಂಗು ದೃಢಪಟ್ಟಿರ್ತಕ್ಕಂಥದ್ದು. ಇಲ್ಲಿಯವರೆಗೆ ಡೆಂಗಿ ಜ್ವರಕ್ಕೆ 14 ಮಂದಿ ಬಲಿಯಾಗಿದ್ದು ಕಳೆದ 24 ಗಂಟೆಯಲ್ಲಿ 1 ವರ್ಷದೊಳಗಿನ 46 ಮಕ್ಕಳಲ್ಲಿ ಡೆಂಗ್ಯೂ ಪತ್ತೆಯಾಗಿದೆ. ಇಲ್ಲಿಯವರೆಗೂ ಕೂಡ 1 ವರ್ಷದೊಳಗಿನ 627 ಮಕ್ಕಳಲ್ಲಿ ಡೆಂಗ್ಯೂ ದೃಢ ಆಗಿದ್ದು ಕಳೆದ 24 ಗಂಟೆಯಲ್ಲಿ 1 ವರ್ಷದಿಂದ 18 ವರ್ಷದೊಳಗಿನ 110 ಮಂದಿಯಲ್ಲಿ ಡೆಂಗಿ ಪತ್ತೆಯಾಗಿದೆ. ಇಲ್ಲಿಯವರೆಗೂ ಕೂಡ 1 ವರ್ಷದಿಂದ 18 ವರ್ಷದೊಳಗಿನ ವಯೋಮಾನರಲ್ಲಿ 28,928 ಮಂದಿಯಲ್ಲಿ ಡೆಂಗು ದೃಢ ಆಗಿದ್ದು, ಇನ್ನು ಕಳೆದ 24 ಗಂಟೆಯಲ್ಲಿ 18 ವರ್ಷ ಮೇಲ್ಪಟ್ಟ 64 ಜನರಲ್ಲಿ ಡೆಂಗು ಪತ್ತೆಯಾಗಿದೆ. ಇಲ್ಲಿವರೆಗೂ ಕೂಡ 18 ವರ್ಷ ಮೇಲ್ಪಟ್ಟ 17,898 ಮಂದಿಗೆ ಡೆಂಗು ದೃಢವಾಗಿದ್ದು ರಾಜ್ಯದಲ್ಲಿ ಡೆಂಗು ಪ್ರಕರಣ ಈಗ ಹೆಚ್ಚಾಗ್ತಾ ಇರತಕ್ಕಂಥದ್ದು ಒಂದು ರೀತಿಯ ಆತಂಕಕ್ಕೆ ಕಾರಣವಾಗಿದೆ.